ಹಲೋ ಡಿಯೋಸ್, ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೊಳ್ಬೇಕು. ತುಂಬ ದಿನದಿಂದ ವೀಡಿಯೋಸ್ನ ಹಾಕ್ತಾಯಿದ್ದೀನಿ, ಬಟ್ ಒಳ್ಳೆ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇಲ್ಲ. ಸೊ ಇದೇ ಥರ ಆದರೆ ನಾನು ಡ್ರಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕತೆಗಳನ್ನ. ಸೊ ನಿಮ್ಮ ಅನಿಸಿಕೆ ತಿಳಿಸಿ. ಹಾಗೆ ಕತೆಗೆ ಸಪೋರ್ಟ್ ಸಿಕ್ಕಿದ್ರೇ ನನ್ನ ಚಾನಲ್ ಗ್ರೋ ಆದ್ರೇ ನನಗೂ ಮಾಡೋದಕ್ಕೆ ಒಂದು ಖುಷಿ ಅಂತ ಸಿಗುತ್ತೆ. ಎಪಿಸೋಡ್ 27. ಎಲ್ಲರ ಕಣ್ಣು ಹೀನಾ ಮೇಲೆ. ಹರ್ಷದ್ ಒಳಗೆ ಹೋಗುವಾಗ ಒಂದು ಬೋರ್ಡ್ ನೋಡ್ದ. ಅದರಲ್ಲಿ ಯೂನಿವರ್ಸಿಟಿ ಲೆವೆಲ್ ಟಾಪರ್ಸ್ ಫೋಟೋನ ಹಾಕಿದ್ರು. ಅದರ ಕೆಳಗೆ ಯಾವ ಇಯರ್ ಅಂತ ಬರೆದಿದ್ರು. ಅದನ್ನು ನೋಡಿ ಹರ್ಷದ್ ಹಾಗೆ ನಿಂತ್ಕೊಂಡ್ಬಿಟ್ಟ. ಅದರಲ್ಲಿ BSc ಸ್ಟೂಡೆಂಟ್ ಫೋಟೋ ಇತ್ತು. ಹೀನಾ ಫೋಟೋ ಕೂಡ ಕೆಳಗೆ ಇತ್ತು. ಹೀನಾ BSc 2019-20. ಇದನ್ನು ನೋಡಿ ಹರ್ಷದ್ ಬೋರ್ಡ್ ಬಳಿ ಹೋಗಿ ಅವಳ ಫೋಟೋ ಮೇಲೆ ಕೈ ಆಡಿಸ್ದ. ಅವನಿಗೆ ಖುಷಿ ದುಃಖ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಅದೆಲ್ಲವನ್ನೂ ಸಹಿಸ್ಕೊಂಡು ನೋಡ್ತಿದ್ದ. ತನ್ನ ಫೋನ್ ತೆಗೆದು ಮಾತ್ರ ನಾನು ಇನ್ಮೇಲೆ ಈ ಚಾನಲ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಕಾಲೇಜ್ಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೆ ಹೌದು ಅಂತ ಹರ್ಷದ್ ಹೇಳ್ದ. ಅವಳು ಏನಾಗಬೇಕು ಅಂದ್ಲು. ಅವನು ಈ ಫೋಟೋ ತೋರಿಸಿ ಯಾರಿದು ಅಂದ. ಆಗ ಹುಡುಗಿ ಇವರು ನಮ್ಮ ಕಾಲೇಜಿನ ಯೂನಿವರ್ಸಿಟಿ ಟಾಪರ್ ಅಂತ ಹೇಳಿದ್ರು. ಹೌದಾ, ಈಗ ಇವರು ಸ್ಟಡಿ ಎಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಕೇಳ್ದ. ಅದಕ್ಕೆ ಗೊತ್ತಿಲ್ಲ ಸರ್ ನನಗೆ ಅಂತ ಆ ಹುಡುಗಿನ್ಗೆ ಹೇಳಿದ್ಲು. ಹರ್ಷದ್ ಇಟ್ಸ್ ಓಕೆ. ಆ ಹುಡುಗಿ ಸರ್ ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ, ಎಲ್ಲಿ ಅಂತ ಗೊತ್ತಿಲ್ಲ, ನೀವೇನಾದರೂ ಮೂವಿ ಆ್ಯಕ್ಟರಾ ಅಂತ ಕೇಳಿದ್ಲು. ಆಗ ಹರ್ಷದ್ ಇಲ್ಲ ಇಲ್ಲ ಅಂತ ಹೇಳ್ತಾ ನೋಡಿ ಪ್ರಿನ್ಸಿಪಲ್ ರೂಮ್ ಎಲ್ಲಿ ಅಂತ ಕೇಳ್ದ. ಆಗ ಅವಳು ಬನ್ನಿ ತೋರಿಸ್ತೀನಿ ಅಂತ ಕರ್ದ್ಕೊಂಡು ಹೋದ್ಲು. ಹರ್ಷದ ಆ ಹುಡುಗಿನ ಫಾಲೋ ಮಾಡ್ತಾ ಹೋದ. ಆ ಹುಡುಗಿ ಇದೇ ರೂಮ್ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಹರ್ಷದ್ ರೂಮ್ ಒಳಗಡೆ ಹೋದ. ಅವನು ಮೇ ಐ ಕಮಿನ್ ಸರ್ ಅಂತ ಕೇಳ್ದ. ಅವರು ಕಮಿನ್ ಅಂತ ಹೇಳಿದ್ರು. ಅವನು ಒಳಗೆ ಬಂದು ಕೂತ್ಕೊಂಡ. ಆಗ ಪುಟ್ಟಸ್ವಾಮಿ ಅವರು ಏನಾಗಬೇಕಿತ್ತು ಅಂತ ಕೇಳಿದ್ರು. ಹರ್ಷದ್ ಹೀನಾ ಫೋಟೋ ತೆಗೆದು ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳ್ದ. ಅವರು ನಿಮಗೆ ಇವ್ರು ಏನಾಗಬೇಕು. ಹರ್ಷದ್ ಅದು ಪರ್ಸ್ನಲ್, ಹೇಳೋಕ್ಕಾಗಲ್ಲ. ಪುಟ್ಟಸ್ವಾಮಿ ಇಲ್ಲ ಹಾಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ದ. ಆಗ ನೀವು ವಿಜಯ್ಗೆ ಎದುರ್ತಿದ್ದೀರಾ ಅಂತ ಕೇಳ್ದ. ಆಗ ಅವರು ಯಾವ ವಿಜಯ್, ನಾನು ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ, ನೀವು ಹಾಗೆಲ್ಲ ಹೇಳಬೇಡಿ ಅಂತ ಪುಟ್ಟಸ್ವಾಮಿ ಅವರು ಜೋರಾಗಿ ಹೇಳಿದ್ರು. ಹರ್ಷದ್ ಕಾಮಾಗಿ ಏನು ವಿಷಯ ಅಂತ ಹೇಳ್ದ. ಟ್ರಿಪ್ಪಲ್ಲಿ ಮಿಸ್ ಆಗಿ ಅವಳಿಗೆ ಸಿಕ್ಕಿದ್ದು ಹೇಳ್ದ. ಆದರೂ ಪ್ರಿನ್ಸಿಪಲ್ ಕನ್ವಿನ್ಸ್ ಆಗಲಿಲ್ಲ. ಆಗ ವಿಜಯ್ ಬ್ಲ್ಯಾಂಕ್ ಚೆಕ್ ಅವ್ರಿಗೆ ಕೊಟ್ಟು ಕಾಲೇಜ್ಗೆ ನನ್ನ ಕಡೆಯಿಂದ ಡೊನೇಷನ್ ತೊಗೊಳ್ಳಿ ಅಂತ ಚೆಕ್ ಜೊತೆಗೆ ಒಂದು ಬ್ಲ್ಯಾಕ್ ಕಾರ್ಡನ್ನು ಕೊಟ್ಟ. ಆಗ ಅವನು ಬಿಸ್ನೆಸ್ ID ಕೂಡ ಕೊಟ್ಟ. ಪ್ರಿನ್ಸಿಪಲ್ ಮೇಲೆದ್ದು ಸಾರಿ ಸರ್ ಅಂತ ಹೇಳಿ ಬೆಲ್ ಪ್ರೆಸ್ ಮಾಡ್ದ. ಒಬ್ಬ ಏನು ಸರ್ ಅಂತ ಒಳಗೆ ಬಂದ. 1920 ಹೀನಾ ಅನ್ನೋ ಸ್ಟೂಡೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ದ. ಆಗ ಅವನು ಸರಿ ಅಂತ ಹೇಳಿ ಹೊರಟ. ಇನ್ನು ವಿಜಯ್ ಒಂದು ಲಾಡ್ಜ್ನಲ್ಲಿ ಹುಡುಗಿ ಜೊತೆ ಕೂತಿದ್ದ. ಅವಳ ಜೊತೆ ಡೀಪ್ ರೊಮ್ಯಾನ್ಸಲ್ಲಿದ್ದ. ಕುಡಿದ ಮತ್ನಲ್ಲಿ ಅವಳು ಅವನಿಗೆ ಹೀನಾ ಥರ ಕಾಣ್ತಾ ಇದ್ಲು. ಅವನಿಗೆ ಅವಳ ಮುಖ ನೋಡಿ ನಶೆ ಇನ್ನಷ್ಟೇ ಇರ್ತು. ಅವನು ಅವಳನ್ನು ಹತ್ತಿರ ಎಳ್ಕೊಂಡ. ನೋಡು, ನಿನ್ನೆ ನಾನು ತುಂಬ ಇಷ್ಟಪಡ್ತೀನಿ. ನಾನು ಬೇಜಾನ್ ಹುಡುಗಿ ಜೊತೆ ಟೈಮ್ ಕಳೆದಿದ್ದೀನಿ, ಆದರೆ ನೀನು ಮೋಸ್ಟ್ ಸ್ಪೆಷಲ್. ನೀನು ಪಡೆಯೋಕ್ಕೆ ನನ್ನ ಲೈಫ್ ಗೋಲ್ ಮತ್ತು ನನಗೆ ವಿಧಿ 3 ಟೈಮ್ಸ್ ಚಾನ್ಸ್ ಕೊಟ್ಟಿದೆ. ಆಶ್ಚರ್ಯ ಅನ್ನೋ ಹಾಗೆ ನೀನು ನನ್ನ ಬೆಡ್ಡಲ್ಲಿದೆಯಾ ಅಂತ ಏನೇನೋ ಬಡಬಡಾಯಿಸ್ತಾ ಇದ್ದ. ಆ ಹುಡುಗಿಯ ಮಾತನ್ನು ನನಗೆ ಹೇಳ್ತಾ ಇದ್ದಾನೆ ಅಂತ ಖುಷಿಯಾಗಿ ಅವನಿಗೆ ಡೀಪ್ ಕಿಸ್ ಕೊಡೋದಕ್ಕೆ ಶುರು ಮಾಡಿದ್ಲು. ಕಿಸ್ ಮುಗಿದ ನಂತರ ಅವನು ಹೀನಾ ನೀನು ಇಲ್ಲಿಗೆ ಹೇಗೆ ಬಂದೆ ಅಂತ ಹೇಳ್ದ. ಆಗ ಆ ಹುಡುಗಿಗೆ ಕೋಪ ಬಂದು ಸರ್ ಅಂದು ಅವನಿಗೆ ಯು ಚೀಟರ್ ಅಂತ ಎಣ್ಣೆ ಬಾಟಲ್ ತೊಗೊಂಡು ಅವನು ಜೋರಾಗಿ ಹೊಡೆದ್ಬಿಟ್ಲು. ಆಗ ಅವನಿಗೆ ಪ್ರಜ್ಞೆ ಬಂತು. ಅವನ ಕೋಪದಿಂದ ಅವಳು ಕಪಾಳು ಕೊಡ್ದು ಬೆಡ್ ಮೇಲೆ ಬೀಳಿಸ್ದ. ಸೀದಾ ಅವಳ ಮೇಲೆ ಬಿದ್ದು ನನಗೆ ಹೊಡಿತ್ಯಾ, ಈ ಏಟಿಗೆ ರಿವೆಂಜ್ ಬೇಕು ಅಂತ ಅವಳು ಕುತ್ತಿಗೆ ಹಿಡಿದು ಕಿಸ್ ಮಾಡೋದಕ್ಕೆ ಶುರು ಮಾಡ್ದ. ಅವನು ಆ ಹುಡುಗಿ ಟಾಪ್ಗೆ ಕೈ ಹಾಕ್ತಾ ಇದ್ದ. ಆ ಹುಡುಗಿ ನನ್ನ ಲೈಫ್ ಮುಗೀತು, ಫ್ಯಾಮಿಲಿ ಎಲ್ಲ ಎದುರಾಕೊಂಡು ಈ ನಾಯಿಗೋಸ್ಕರ ಬಿಟ್ಟು ಬಂದೆ, ಇದು ನನಗೆ ಆಗಬೇಕಿತ್ತು ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು. ಅದೇ ಸಮಯಕ್ಕೆ ವಿಜಯ್ ಫೋನ್ಗೆ ಯಾವುದೋ ಫೋನ್ ಬರ್ತಾ ಇತ್ತು. ಆಗ ಅದನ್ನು ಒಂದು ಬಾರಿ ನೋಡಿ ಅವಳಿಗೆ ಮತ್ತೆ ಫೋರ್ಸ್ಫುಲ್ಲಾಗಿ ಮುತ್ತು ಕೊಟ್ಟು ಫೋನ್ ಅಟೆಂಡ್ ಮಾಡೋದಕ್ಕೆ ಹೋದ. ಅವಳು ಹುಷಾರಾಗಿ ಮೇಲೆದ್ದು ತನ್ನ ಡ್ರೆಸ್ಸನ್ನು ಸರಿ ಮಾಡಿಕೊಂಡು ಓಡಿ ಹೋಗೋದಕ್ಕೆ ನೋಡಿದ್ಲು. ವಿಜಯ್ ಮತ್ತೆ ಒಂದು ಸಿಪ್ ಡ್ರಿಂಕ್ಸ್ ಮಾಡ್ತಾ ಕಾಲನ್ನು ಪಿಕ್ ಮಾಡ್ದ.
ಅವನು ಏನಾಯಿತು ವಿಷಯ ಅಂತ ಕೇಳ್ದ. ಆ ಕಡೆಯಿಂದ ವ್ಯಕ್ತಿ, ಸರ್ ನಾವು ಅಮೇರಿಕಾ ರೀಚ್ ಆಗಿದ್ದೀವಿ, ಆದರೆ ಡೇವಿಡ್ ಅಡ್ರೆಸ್ ನಮಗೆ ತಿಳಿದಿಲ್ಲ, ಇಲ್ಲಿಗೆ ನೀವೇ ಬರೋದು ಬೆಟರ್ ಅನಿಸುತ್ತೆ ಅಂತ ಅವನು ಹೇಳ್ದ. ಅವನ ಕೋಪದಿಂದ, ಮತ್ತೆ ನೀವೇನಾದರೂ ವೇಸ್ಟ್ಗಳ, ಸುಮ್ಮನೆ ಅಮೇರಿಕಾ ಟೂರ್ ಮಾಡೋಣ ಅಂತ ಹೋಗಿದ್ದೀರಾ ಅಂತ ಇನ್ನೊಂದು ಪೆಗ್ ಹಾಕ್ದ. ಆ ಹುಡುಗಿ ವಿಜಯನ ನೋಡ್ತಾ ಅವನನ್ನು ಎಷ್ಟು ನಂಬಿದ್ದೆ, ಆದರೆ ಇವನು ಎಂದು ಹೇಳ್ಕೊಳ್ತಾ ನೋಡ್ತಾ ಇದ್ಲು. ಅವಳಿಗೆ ಕೋಪ ದುಃಖ ಎಲ್ಲ ಒಟ್ಟಿಗೆ ಬರ್ತಿತ್ತು. ಅವಳಿಗೇನೋ ನೆನಪಾಯಿತು. ತನ್ನ ಬ್ಯಾಗಲ್ಲಿದ್ದ ಒಂದಷ್ಟು ಟ್ಯಾಬ್ಲೆಟ್ಗಳನ್ನ ಡ್ರಿಂಕ್ಸ್ ಬಾಟಲ್ ಒಳಗಡೆ ನಿಧಾನವಾಗಿ ಹಾಕಿದ್ಲು. ನಿಧಾನವಾಗಿ ಬಾಗಿಲು ಬಳಿ ಹೋಗಿ ಅಲ್ಲಿಂದ ಹೋದ್ಲು. ವಿಜಯ್ ಫೋನ್ನಲ್ಲಿ ಮಾತಾಡ್ತಾ ಬ್ಯುಸಿಯಾಗಿದ್ದ. ಅವನ ಹುಡುಗಿ ಕಡೆ ಗಮನ ಕೊಡಲಿಲ್ಲ. ಅವಳು ಲಾಡ್ಜಿಂದ ಆಚೆ ಬಂದು, ವಿಜಯ್ ನಿನ್ನ ಈ ಮೋಸಕ್ಕೆ ನಾನು ರಿವೆಂಜ್ ತಗೊಳ್ತೀನಿ, ಆದಷ್ಟು ಬೇಗ ನಿನ್ನ ಮುಂದೆ ಬರ್ತೀನಿ ಅಂತ ಅಲ್ಲಿಂದ ಟ್ಯಾಕ್ಸಿ ಹಿಡಿದು ಹೊರಟ್ಲು. ವಿಜಯ್ಗೆ ತುಂಬ ಕೋಪ ಬಂದಿತ್ತು. ಅವನು ಇಷ್ಟೊಂದು ಹಣ ಖರ್ಚು ಮಾಡಿ ಹೀನಾನ ಹುಡುಕಿ ಸುತ್ತಾ ಇದ್ದರೂ ಡೇವಿಡ್ ಸುಳಿವಿರಲಿಲ್ಲ. ಇದರಿಂದ ಅವನು ತುಂಬ ಕೋಪ ಮಾಡ್ಕೊಂಡಿದ್ದ. ಅವನು, ಸರಿ, ಒಂದು ಟೀಮ್ ಡೇವಿಡನ್ನು ಹುಡ್ಕೋದಕ್ಕೆ ಸೋತಿದೆ, ಮತ್ತೊಂದು ಟೀಮ್ಗೆ ಅಡ್ರೆಸ್ ಗೊತ್ತಿಲ್ಲ, ಈಗ ನಾನೇ ಅಲ್ಲಿಗೆ ಬರಬೇಕು, ಇಲ್ಲಾಂದರೆ ಅವಳು ನನ್ನಿಂದ ಮಿಸ್ ಆಗಿಬಿಡ್ತಾಳೆ ಅಂತ ವಿಜಯ್ ಕೋಪದಿಂದ ಫೋನ್ ಕಟ್ ಮಾಡ್ದ. ತಿರುಗಿ ಹಿಂದೆ ನೋಡಿದ್ರೆ ಅಲ್ಲಿ ಆ ಹುಡುಗಿ ಇರಲಿಲ್ಲ. ಅವನು ಮಿಸ್ ಆಗಿ ಹೋದ್ಲು, ಈಗ ಏನು ಮಾಡೋದು ಅಂತ ಹೇಳಿಕೊಂಡು ಸುಮ್ಮನಾದ. ಮತ್ತೆ ಅವನು ಯಾವುದೇ ಹುಡುಗಿ ನನ್ನ ರೂಮಿಗೆ ಬಂದು ಹಾಗೆ ಹೋಗಿರಲಿಲ್ಲ, ಆದರೆ ಇವಳು ಅಂತ ಮತ್ತೆ ಡ್ರಿಂಕ್ಸ್ ಮಾಡೋದಕ್ಕೆ ಶುರು ಮಾಡ್ದ. ಆ ಹುಡುಗಿ ಡ್ರಿಂಕ್ಸಲ್ಲಿ ಯಾವುದೋ ಮಾತ್ರೆಗಳನ್ನ ಮಿಕ್ಸ್ ಮಾಡಿದ್ರು. ಅದನ್ನು ಕುಡಿದವನಿಗೆ ಬ್ಲಡ್ ವಾಮಿಟ್ ಆಗಿ ಮೂರ್ಛೆ ತಪ್ಪ. ಇನ್ನು ಹೀನಾ ಗುರುಗಳ ಬಳಿ ಆಯುರ್ವೇದದ ಕುರಿತಾಗಿ ಕಲಿತಿದ್ಲು. ಬಾಬಾ ಅವಳಿಗೆ ಫೋನನ್ನು ಯೂಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಡೇವಿಡ್ಗೆ ಅದು ಒಂದೇ ಒಂದು ದಿನದಲ್ಲಿ ಅಲ್ಲಿರೋ ತಲೆ ಕೆಟ್ಟಿತ್ತು. ಸಂಜೆ ಸಮಯ ನನ್ನ ಗರ್ಲ್ ಫ್ರೆಂಡ್ ಸಾರಾ ಏನು ಮಾಡ್ತಿರ್ಬೋದು, ಅವಳಿಗೇನಾದರೂ ಪ್ರಾಬ್ಲಮ್ಮಾ, ಆದರೆ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದ. ಡೇವಿಡ್ಗೆ ಒಂದಂತೂ ಸ್ಪಷ್ಟವಾಗಿತ್ತು, ನಾನು ಫೋಟೋ ತೆಗೆದಿರೋ ಹುಡುಗಿ ಯಾವುದೋ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇರೋ ಹುಡುಗಿ, ನಾನು ತಪ್ಪು ಮಾಡಿದೆ ಅಂತ. ಹಾಗೆ ಈ ನಾಳ ಬಿಹೇವಿಯರ್ ಇದನ್ನೆಲ್ಲ ನೋಡಿ ಅವನು ಅವಳಿಗೆ ಫ್ಯಾನ್ ಆಗಿದ್ದ. ಅಮರ್ಗೆ ಒಂದಷ್ಟು ಜನರು ಡೇವಿಡ್ ಆ ಫೋಟೋ ಹಾಕಿದ ದಿನದಿಂದ ಎಲ್ಲೂ ಕಾಣ್ತಿಲ್ಲ ಅಂತ ಹೇಳಿದರು. ಆಗ ಅಮರ್, ಸರಿ, ಅವನು ಲಾಸ್ಟ್ ಎಲ್ಲೆಲ್ಲಿ ಓಡಾಡಿದ್ದ ಅಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಹಾಗೆ ಅವನು ಯಾವಾಗ ಇಂಡಿಯಾಗೆ ಬಂದಿದ್ದ ಅನ್ನೋದನ್ನು ತಿಳ್ಕೊಳ್ಳಿ, ಯಾರಾದರೂ ಇನ್ಫಾರ್ಮೇಷನ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಯಾವುದೇ ಯೋಚನೆ ಇಲ್ಲದೆ ನಮ್ಮ ಇನ್ಫ್ಲೂಯೆನ್ಸನ್ನು ಬಳಸ್ಕೊಳ್ಳಿ, ನಾನು ಅಮೇರಿಕದ ಮಿನಿಸ್ಟ್ರ್ ಹತ್ರ ಮಾತಾಡ್ತಿರ್ತೀನಿ ಅಂತ ಹೇಳ್ದ. ಆಗ ಅವರು ಓಕೆ ಸರ್ ಅಂತ ಹೇಳಿದರು. ಇನ್ನು ಕಾಲೇಜಲ್ಲಿ ಹೀನಾ ತಂದೆ ತಾಯಿ ಕಾಂಟ್ಯಾಕ್ಟ್ ನಂಬರ್ ಹಾಗೆ ವಿಜಯ್ ನಂಬರ್ ಸಹ ಸಿಕ್ತು. ಹರ್ಷದ್ಗೆ ವಿಜಯ್ ಏನೋ ತಪ್ಪಾಗಿದೆ ಅವನಿಂದ ಅಂತ ಹರ್ಷ ಯೋಚಿಸ್ತಾ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟ. ಅವನ ಕಾರಲ್ಲಿ ಕುತ್ಕೊಂಡು ಪರಶಿವ ಅವ್ರ ನಂಬರ್ಗೆ ಕಾಲ್ ಮಾಡಿ, ಅಂಕಲ್ ನಮಸ್ತೆ, ಹೀನಾ ಹೇಗಿದ್ದಾಳೆ ಅಂತ ಕೇಳಿದ್ರು. ಆಗ ಅವರು, ನನಗಿರೋದು ಒಬ್ಬಳೇ ಮಗಳು ಕವಿತಾ ಅಂತ, ನನ್ನ ಮಗಳು ಬದುಕಿಲ್ಲ, ಸತ್ತೋಗಿದ್ದಾಳೆ ಕಣಪ್ಪ ಅಂತ ಹೇಳಿದ್ರು. ಇದನ್ನು ಕೇಳಿ ಹರ್ಷದ್ಗೆ ಏನೋ ತಪ್ಪಾಗಿದೆ ಅಂತ ಯೋಚಿಸ್ದ. ಆಗ ಹರ್ಷದ್, ಹೌದಾ ಸರ್, ಏನಾಗಿತ್ತು ಅಂತ ಕೇಳ್ದ. ಪರಶಿವ, ಅವರು ಅಮೇರಿಕಾದಲ್ಲಿ ಏನೋ ಪ್ರಾಬ್ಲಮ್ ಆಗಿ ಸತ್ತೋದ್ಲಪ್ಪ, ಅವಳ ಅತ್ತೆ ಮಗ ವಿಜಯ್ ಅವಳಿಗೆ ಅಮೇರಿಕಾಗೆ ಹೋಗೋದಕ್ಕೆ ಹೆಲ್ಪ್ ಮಾಡಿದ್ದ, ಆದರೆ ಅವರಿಬ್ಬರ ನಡುವೆ ಏನೋ ಜಗಳ ಆಗಿ ಮಾತನಾಡ್ತಾ ಇರಲಿಲ್ಲ. ಅದೇ ಟೈಮ್ಗೆ ಅವಳಿಗೆ ಅಮೇರಿಕಾದಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಅವಳು ಸತ್ತು ಹೋದ್ಲು. ಅವಳ ಬಾಡಿ ತರೋದಕ್ಕೆ ವಿಜಯ್ ಹೆಲ್ಪ್ ಮಾಡಲಿಲ್ಲ, ನಮಗೆ ಅವಳ ಬಾಡಿಯನ್ನು ತರೋದಕ್ಕೆ ಹಣ ಇರಲಿಲ್ಲ. ಹಾಗಾಗಿ ನನ್ನ ತಂಗಿ ಕವಿತಾ ಅಲ್ಲಿಗೆ ಹೋಗಿ ಅಂತ್ಯ ಸಂಸ್ಕಾರ ಮುಗಿಸಿ ಚಿತಾಭಸ್ಮನ ಇಲ್ಲಿಗೆ ತಂದಿದ್ದಾಳಪ್ಪ ಅಂತ ಹೇಳ್ದ. ಆಗ ಹರ್ಷದ್ ಅವರ ನಂಬರ್ ಕಳೆದು ಹೋಗಿತ್ತು ಸರ್ ಅಂತ ಇವತ್ತು ಸಿಕ್ತು, ಅದಕ್ಕೆ ಮಾತಾಡೋಣ ಅಂತ ಮಾಡಿದೆ ಅಂದ. ಹರ್ಷದ್ ಇದನ್ನು ನಿಜ ಅಂದ್ಕೊಳ್ತಾನ? ಹೀನಾ ಸಿಗ್ತಾಳ? ವಿಜಯ್ಗೆ ಏನಾಯಿತು? ಇದನ್ನೆಲ್ಲ ಬನ್ನಿ ತಿಳ್ಕೊಳ್ಳೋಣ. ಎಪಿಸೋಡ್ 28. ಹೀನಾ ಹರ್ಷದ್ ಒಂದೇ ಏರ್ಪೋರ್ಟಲ್ಲಿ. ಹೀನಾ ತಂದೆ ಪರಶಿವ ಅವರು ಅಮೇರಿಕಾದಲ್ಲಿ ನನ್ನ ಮಗಳು ಹೀನಾ ಸತ್ತು ಹೋದ್ಲು ಅಂತ ಹೇಳ್ದ. ಇದನ್ನು ಕೇಳಿ ಹರ್ಷದ್ಗೆ ಶಾಕ್ ಆಯಿತು. ಆದರೂ ಅವನು ಅದನ್ನು ನಂಬದೆ, ಹೌದಾ ಸರಿ ಅಂತ ಹೇಳಿ ಏನೋ ನಡೆದಿದೆ, ಆದರೆ ಅದು ನನಗೆ ಅರ್ಥ ಆಗ್ತಾ ಇಲ್ಲ, ಏನಾದರೂ ಆಗಲಿ ಹೀನಾ ಬದುಕಿರೋದು ಕನ್ಫರ್ಮ್. ಆ ಫೋಟೋ ಅಲ್ಲಿ ಹೀನಾ ಕೈಯಲ್ಲಿದ್ದ ಮಚ್ಚೆ ಅವಳ ಥರ ಇರೋರಿಗೆಲ್ಲ ಇರಲ್ಲ ಅಂತ ಯೋಚಿಸ್ದ. ಹೀನಾ ತಂದೆ ಸುಳ್ಳು ಹೇಳ್ತಿದ್ದಾರೆ ಅಂತ ಯೋಚಿಸ್ದ. ಅವನು ಯಾರಿಗೋ ಕಾಲ್ ಮಾಡಿ ಹೀನಾ ಫ್ಯಾಮಿಲಿ ಮೇಲೆ ಕಣ್ಣು ಹಿಡಿಸ್ದ. ಅವನು ಅಮರ್ಗೆ ಫೋನ್ ಮಾಡಿ ಏನಾಯಿತು ಅಂತ ಕೇಳ್ದ. ಆಗ ಅವನು, ಆ ಡೇವಿಡ್ ಅನ್ನೋ ವ್ಯಕ್ತಿ ಅಮೇರಿಕಾದವನು, ಅವನು ಹೀನಾ ಅವರ ಫೋಟೋ ಪೋಸ್ಟ್ ಮಾಡಿದ ದಿನದಿಂದ ಎಲ್ಲೂ ಕಾಣಿಸ್ತಾ ಇಲ್ಲ. ಆ ಫೋಟೋ ನೋಡಿ ತುಂಬ ಜನ ಆ ಹುಡುಗಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೇಳಿಕೊಂಡು ಅವ್ರ ಮನೆ ಹತ್ರ ಹೋಗಿ ಎಲ್ಲರೂ ಇಲ್ಲದನ್ನು ನೋಡಿ ವಾಪಸ್ ಹೋಗ್ತಿದ್ದಾರೆ ಅಂತ ಹೇಳ್ದ. ಆಗ ಹರ್ಷದ್, ಅಮರ್ ಏನು ಬೇಕಾದರೂ ಆಗಲಿ ಅವನನ್ನು ಹುಡುಕು ಅಂತ ಹೇಳ್ದ. ಅಮರ್, ಹ್ಞೂ ಅಣ್ಣ, ಅದೇ ಕೆಲಸ ನಡೀತಿದೆ ಅಂತ ಹೇಳ್ದ. ಹರ್ಷದ್ ಸ್ವಲ್ಪ ಯೋಚಿಸಿ, ಅಮರ್ ಅವನಿಗೆ ಫ್ಯಾಮಿಲಿ ಇಲ್ವಾ ಅಂತ ಕೇಳ್ದ.
ಗೊತ್ತಿಲ್ಲ ಅಣ್ಣ, ವಿಚಾರಿಸ್ತೀನಿ ಅಂತ ಹೇಳ್ದ. ಹಾಗೆ ಮಾತಾಡ್ತಾ ಇರೋವಾಗ ಹರ್ಷದ್ ವಿಜಯ್ ಹೀನ ಸ್ಟೋರಿಲಿ ಎಲ್ಲ ಕಡೆ ಬರ್ತಿದ್ದಾನೆ, ಅವನ ಬ್ಯಾಕ್ಗ್ರೌಂಡ್ ಎಲ್ಲ ನನಗೆ ಗೊತ್ತಾಗಬೇಕು ಅಂತ ಹೇಳ್ದ. ಆಗ ಅಮರ್ ಅವರನ್ನು ಹುಡ್ಕೋದಕ್ಕೆ ಯಾರನ್ನಾದ್ರೂ ಕಳಿಸ್ತೀನಿ ಅಂತ ಹೇಳ್ದ. ಹೀನಾ ಆಯುರ್ವೇದದ ಬಗ್ಗೆ ಕಲಿತಿದ್ಲು. ಅವಳು ಬಾಬಾ ಹತ್ರ ಹೋಗಿ ನನಗೆ ಇದ್ರ ಬಗ್ಗೆ ಹೆಚ್ಚು ಕಲಿಬೇಕು ಅಂತ ಹೇಳಿದ್ಲು. ಆಗ ಅವರು ನೀನು ಇಂಡಿಯಾಗೆ ಹೋಗು ಅಂದರು. ಹೀನಾ ಬಾಬಾ ನಾನು ಡಾಕ್ಟರ್, ಅದ್ರ ಜೊತೆ ವಿ ಜೆ ಕೂಡ ಹೌದು, ಇದು ಕಲಿಬೇಕು ಅಂತ 1 ಮಂತ್ ಮೇಲಾಯಿತು ಹಾಸ್ಪಿಟಲ್ ಕಡೆ ಹೋಗಿಲ್ಲ. ಸ್ಟುಡಿಯೋ ಅವರು ಏನೋ ಪುಟ್ಟದಾಗಿ ಆಶ್ರಮದ ಹತ್ರ ಓಪನ್ ಮಾಡಿದ್ದಾರೆ, ಇದೆಲ್ಲ ಹೇಗೆ ಬಿಟ್ಟು ಹೋಗಲಿ ಅಂತ ಹೀನಾ ಹೇಳಿದ್ಲು. ಬಾಬಾ 1 ವರ್ಷ ಮಾಡು, ಅಲ್ಲಿ ನಿನಗೆ ಹಣಕ್ಕೇನು ಕಡಿಮೆ ಇಲ್ಲ, ಸೀರಿಯಸ್ ಆಪ್ರೇಷನ್ ಇದ್ದರೆ ಬಂದು ಮಾಡು, ಸ್ಟುಡಿಯೋ ಅಲ್ಲೇ ಓಪನ್ ಮಾಡ್ಕೊ ಅಂದರು. ಅವರು ಬಾಬಾ ಅದು ಅಂತ ಹೇಳಿ ಫೋಟೋ ವೈರಲ್ ಆಗಿದೆ, ನಾನು ಹೋಗೋದು ಸೇಫಾ ಅಂತ ಕೇಳಿದ್ಲು. ನೀನು ಇಂಡಿಯಾಗೆ ಹೋಗಿಬಿಡು, ಅವರು ನಿನ್ನ ಅಮೇರಿಕಾಲಿ ಹುಡುಕ್ಲಿ ಅಂತ ಹೇಳಿದ್ರು. ಹೀನಾ ಯೋಚನೆ ಮಾಡ್ತೇನೆ ಅಂತ ಹೇಳಿದ್ಲು. ಅವಳಿಗೆ ಕವಿತಾ ಅಪ್ಪ ಅಮ್ಮ ಎಲ್ಲರನ್ನೂ ನೋಡೋ ಆಸೆ ಆಗಿತ್ತು. ಎಷ್ಟೇ ಬೇಡ ಅಂದರೂ ತಾಯ್ನಾಡಿನ ಋಣ ತೀರಲಿಲ್ಲ. ಅವಳಿಗೂ ಇದೆಲ್ಲ ಸಾಕಾಗಿತ್ತು. ಅವಳು ಆಶ್ರಮದಿಂದ ಹೊರಗೆ ಬಂದು ಎಮಿಲಿಯಾಗೆ ಕಾಲ್ ಮಾಡಿದ್ಲು. ಅವಳು ಏನು ಪ್ರಿಯಾ ಕಾಲ್ ಮಾಡಿದ್ಯಾ ಅಂದ್ಲು. ಅದಕ್ಕೆ ಹೀನಾ ನೀನು ಹೇಳ್ತಾ ಇರೋದು ನೋಡ್ತಾ ಇದ್ದರೆ ಫೋನ್ ಟಚ್ ಮಾಡಿಲ್ಲ ಅನಿಸುತ್ತೆ ಅಂತ ಹೇಳಿ ಟೇಝಾ ಇದ್ದಾಳಾ ಅಲ್ಲಿ ಅಂದ್ಲು. ಟೇಝಾ ಇಲ್ಲ ಅಂದ್ಲು. ಲೈನಲ್ಲೇ ಇರು ಅಂತ ಟೇಝಾಗೆ ಕಾಲ್ ಮಾಡಿದ್ಲು. 3 ಜನ ಲೈನಲ್ಲಿ ಕನೆಕ್ಟ್ ಆದರು. ಆಗ ಅವಳು ಕವಿತಾನೂ ಲೈನಿಗೆ ಹಾಕ್ತೀನಿ ರೀ ಅಂತ ಕವಿತಾ ಕಾಲ್ ಮಾಡಿದ್ಲು. ಕವಿತಾ ಮಲಗಿದ್ಲು. ಆಗ ಹೀನಾ ಯಾಕೆ ಇವಳು ಕಾಲ್ ತೆಗಿತಾ ಇಲ್ಲ ಅಂದ್ಕೊಂಡು ಮತ್ತೆ ಮಾಡಿದ್ಲು. ಕವಿತಾಗೆ ಎಚ್ಚರ ಆಯಿತು. ಈ ಟೈಮ್ನಲ್ಲಿ ಯಾರು ಕಾಲ್ ಮಾಡ್ತಾ ಇರೋದು ಅಂತ ಪಿಕ್ ಮಾಡೋದ್ರೊಳಗಡೆ ಕಾಲ್ ಕಟ್ಟಾಯಿತು. ಹೀನಾ ಕವಿತಾ ಕಾಲ್ ತೆಗಿತಾ ಇಲ್ಲ ಅಂದ್ಲು. ಅದಕ್ಕೆ ಹೀನಾ ಹೌದು ಕಣೆ, ಯಾಕೆ ತೆಗಿತಾ ಇಲ್ಲ ಇವಳು ಅಂದ್ಲು. ಆಗ ಎಮಿಲಿಯಾ ಇದು ಅಮೇರಿಕಾ, ಅದು ಇಂಡಿಯಾ, ಇಲ್ಲಿ ಬೆಳಿಗ್ಗೆ ಅಲ್ಲಿ ರಾತ್ರಿ, ಅವಳು ಮಲಗಿರ್ತಾಳೆ ಅಂತ ಹೇಳಿದ್ಲು. ಆಗ ಹೀನಾ ಅಯ್ಯೋ ಹೌದು ಅಲ್ವಾ ಅಂತ ಹೇಳಿದ್ಲು. ಅದೇ ಟೈಮ್ಗೆ ಕವಿತಾನು ಕಾಲ್ ಮಾಡಿದ್ಲು. ಹೇಯ್ ವೇಟ್ ಅವಳು ಮತ್ತೆ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಕಾಲ್ ಪಿಕ್ ಮಾಡಿದ್ಲು. ಕವಿತಾ ಏನಕ್ಕ ಕಾಲ್ ಮಾಡಿದ್ದು, ನಾನು ಮಲಗಿದ್ದೆ, ಏನಾದರೂ ಪ್ರಾಬ್ಲಮ್ ಆಯಿತಾ ಅಕ್ಕ, ಆರಾಮಾಗಿದೆಯಾ ಅಲ್ವಾ ಅಂತ ಕೇಳಿದ್ಲು. ಆಗ ಹೌದು ಕಣೆ ನಾನು ಆರಾಮಾಗಿದ್ದೀನಿ, ಎಲ್ಲ ಆರಾಮಾಗಿದ್ದೀರಾ ಅಲ್ವಾ ಅಂದ್ಲು. ಅದಕ್ಕೆ ಕವಿತಾ ಹ್ಞೂ ಅಕ್ಕ, ಅಪ್ಪ ನಿನ್ನ ಜೊತೆ ಮಾತಾಡಬೇಕು ಅಂತ ಇದ್ದರು, ಯಾಕೆ ಅಂತ ಗೊತ್ತಿಲ್ಲ, ಅವ್ರಿಗೆ ಫೋನ್ ಮಾಡೋಕ್ಕ. ಅದೇ ಟೈಮ್ಗೆ ಎಮಿಲಿಯಾ ಕವಿತಾ ನಾವು ಇದ್ದೀವಿ, ಹಾಗೆ ಟೇಝಾನೂ ಇದ್ದಾಳೆ. ಹೌದಾ ಅಂತ ಕವಿತಾ ಹೇಳಿದ್ಲು. ಹೀನಾ ಹೀಗೆ ಕೇಳಿ ನಮ್ಮ ಇಂಡಿಯಾಗೆ ಹೋಗು ಅಂತ ಬಾಬಾ ಹೇಳ್ತಾ ಇದ್ದಾರೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಬಾಬಾ ಜೊತೆ ನಡೆದ ಕಾನ್ವರ್ಸೇಷನ್ನೆಲ್ಲನೂ ಹೇಳಿದ್ಲು. ಕವಿತಾಗೆ ಅಕ್ಕನ ನೋಡ್ಬೋದು ಅನ್ನೋ ಬಹಳ ಖುಷಿಯಾಯಿತು. ಹೌದು ಅಕ್ಕ, ಬಾಬಾ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಇನ್ನು ಟೇಝಾ ಮತ್ತು ಎಮಿಲಿಯಾ ಕವಿತಾ ಏನು ಹೇಳ್ತಿದ್ಯಾ ನೀನು, ಅವಳು ಅಲ್ಲಿಗೆ ಬಂದರೆ ಇಲ್ಲಿನ ಕೆಲ್ಸದ ಕತೆ ಏನು, ಇಂಡಿಯಾ ಅವಳಿಗೆ ಸೇಫ್ ಅಂತ ಕೇಳಿದ್ಲು. ಕವಿತಾ ನನ್ನ ಪ್ರಕಾರ ವಿಜಯ್ ಇವಳನ್ನು ಅಮೇರಿಕಾದಲ್ಲಿ ಹುಡುಕ್ತಾ ಇರ್ತಾನೆ, ಆದರೆ ಇವಳು ಇಂಡಿಯಾಗೆ ಬಂದರೆ ಸೇಫ್ ಅಂತ ನನಗನ್ಸುತ್ತೆ, ಅಮೇರಿಕಾಲಿರೋದು ಸೇಫ್ ಅಲ್ಲ ಅಂತ. ಆಗ ಟೇಝಾ ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ ಹೀನಾ, ಇದನ್ನು ನೀನೇ ಡಿಸೈಡ್ ಮಾಡು ಅಂತ ಹೇಳಿದ್ಲು. ಈಗ ಡೇವಿಡ್ ಅವರು ನನ್ನ ಜೊತೆ ಇದ್ದಾರೆ, ಅವ್ರು 1-2 ತಿಂಗಳು ಇಲ್ಲೇ ಇರಲಿ, ನನ್ನ ಟಾಪಿಕ್ ತಣ್ಣಗಾಗೋ ತನಕ ಅವ್ರು ನನ್ನನ್ನು ಮತ್ತೆ ಹುಡುಕಿದ್ರು, ಅವ್ರು ಇದೇ ಅಡ್ರೆಸ್ಗೆ ಹೇಳಿದ್ರು, ನಾನು ಬೇರೆ ಕಂಟ್ರಿಗೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳೋಣ ಅಂತಿದ್ದೀನಿ ಅಂದ್ಲು. ಆಗ ಅವರು ಕ್ಯಾಪ್ಷನ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಪಿಕ್ಚರ್ ಅಂತ ಅಲ್ವಾ ಹಾಕಿರೋದು ಅಂತ ಹೇಳಿದ್ಲು. ಎಲ್ಲರೂ ಮಾತಾಡಿಕೊಂಡು ಕೊನೆಗೆ ಬಾಬಾ ಹತ್ರ ಹೋದ್ಲು. ಬಾಬಾ ನಾನು ಹೋಗ್ತಿದ್ದೀನಿ ಇಂಡಿಯಾಗೆ ವಾಪಸ್ ಆದರೂ. ಆಗ ಬಾಬಾ ಸರಿ ಮಗಳೇ, ನೀನು ಹೋಗೋಕೆ ಏನು ಬೇಕು ಎಲ್ಲ ರೆಡಿ ಮಾಡ್ಕೊ ಅಂದರು. ಇನ್ನು ಹರ್ಷದ್ಗೆ ಬೆಂಗಳೂರಿನಲ್ಲಿರೋದಕ್ಕೆ ಆಗ್ತಿರ್ಲಿಲ್ಲ. ಅವನು ಅಮರ್ಗೆ ಕಾಲ್ ಮಾಡಿ ಫ್ಲೈಟ್ ಬುಕ್ ಮಾಡು ಅಮರ್, ನನಗೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲ ಅಂತ ಹೇಳ್ದ. ಅಮರ್ ಸರಿ ಅಣ್ಣ ಅಂತ ಹೇಳ್ದ. ಇನ್ನು ವಿಜಯ್ ಡ್ರಿಂಕ್ಸ್ಲಿ ಆ ಹುಡುಗಿ ಅವ್ರ ಅಜ್ಜಿ ಕ್ಯಾನ್ಸರ್ ಟ್ಯಾಬ್ಲೆಟ್ ತೆಗೆದು ಇಟ್ಕೊಂಡಿದ್ಲು, ಅದನ್ನು ಅದಕ್ಕೆ ಮಿಕ್ಸ್ ಮಾಡಿದ್ಲು. ಡ್ರಿಂಕ್ಸ್ ಜೊತೆ ಮೆಡಿಸನ್ ಮಿಕ್ಸಪ್ ಆಗಿ ಅವನಿಗೆ ಬ್ಲಡ್ ವಾಮಿಟ್ ಆಗಿ ಅವನಿಗೆ ಸ್ಥಿತಿ ಗಂಭೀರವಾಗಿತ್ತು. ಅವನ ಹುಡುಗರು ಅಮೇರಿಕದಿಂದ ಕಾಲ್ ಮಾಡ್ತಿದ್ರು, ಇವನು ಉತ್ತರಿಸೋ ಸ್ಥಿತಿಯಲ್ಲಿರಲಿಲ್ಲ. ಅವನು ಹೋಟೆಲ್ ರೂಮ್ನಲ್ಲಿ ಆಫ್ ನೇಕ್ಡ್ ಆಗಿ ಬಿದ್ದಿದ್ದ. ಒಂದಿನ ಆಗ್ತಾ ಇತ್ತು. ನೆಕ್ಸ್ಟ್ ಡೇ ಲಾಡ್ಜಲ್ಲಿ ರೂಮ್ ಬಾಯ್ ಏನಾದರೂ ಬೇಕಾ ಅಂತ ಕೇಳಿಕೊಂಡು ಅಲ್ಲಿಗೆ ವಿಜಯ್ ಸ್ಥಿತಿ ನೋಡಿ ಅವನಿಗೆ ಭಯ ಆಯಿತು. ಅವನು ರಿಸೆಪ್ಷನಿಸ್ಟ್ಗೆ ಕಾಲ್ ಮಾಡಿ ಅಲ್ಲಿರೋ ಸ್ಥಿತಿ ಬಗ್ಗೆ ತಿಳಿಸ್ದ. ಅವ್ರು ಕೂಡಲೇ ಇನ್ನೊಂದಷ್ಟು ಹುಡುಗರ ಜೊತೆ ಮೇಲ್ ಬಂದು ಅವನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಇನ್ನು ಹರ್ಷದ್ ಬೆಂಗಳೂರಿನಿಂದ ಅಮೇರಿಕಾಗೆ ಹೊರಟಿದ್ದ. ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ಹಾಸ್ಪಿಟಲ್ ಲಾಸ್ ಏಂಜಲ್ಸ್ನ ಹಾಸ್ಪಿಟಲ್ನಲ್ಲಿ ಹೀನಾ ಎಲ್ರಿಗೂ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ಲು.
ಅವಳೇನಾದರೂ ಸೀರಿಯಸ್ ಇದ್ದರೆ ನಾನು ಬಂದೇ ಬರ್ತೀನಿ ಅಂತ ಎಲ್ಲ ಸ್ಟಾಫ್ಗಳ ಜೊತೆ ಮಾತಾಡ್ತಾ ಇದ್ಲು. ಅಲ್ಲಿದ್ದ ಒಬ್ಬ ನೀನು ಮತ್ತೆ ಯಾವಾಗ ಬರೋದು ಅಂತ ಕೇಳ್ದ. ಆಗ ಅವಳು ಅಲ್ಲಿ ನಾನೇನು ಮಾಡಲಿ, ಬೇಗ ಬರ್ತೀನಿ, 1 ವರ್ಷಕ್ಕಿಂತ ಮೊದಲೇ ಇಲ್ಲಿರ್ತೀನಿ, ಪರ್ಮ್ನೆಂಟಾಗಿ ನಾನು ಹೋಗ್ತಾ ಇಲ್ಲ ಅಂತ ಹೇಳಿ ನಕ್ಳು. ಎಲ್ಲರೂ ಹೀನಾಗೆ ಬಾಯ್ ಮಾಡಿದ್ರು. ಮತ್ತು ಹೀನಾ ಸೀದಾ ಲಾಸ್ ಏಂಜಲ್ಸ್ನ ಯುವ ಲವ್ FM ರೇಡಿಯೋ ಸ್ಟೇಷನ್ಗೆ ಹೊರಟ್ಲು. ಅಲ್ಲಿನ ಮ್ಯಾನೇಜರ್ ಜೊತೆ ಮಾತನಾಡಿದ್ಲು. ಅವರು ನೀನು ಹೋದರೆ ಕಷ್ಟ ಆಗುತ್ತಮ್ಮ ಅಂದರು. ಆಗ ಹೀನಾ ಬೇರೆ ಆಪ್ಷನ್ ಇಲ್ಲ ಅಲ್ವಾ ಸರ್, ನನ್ನ ಲೈಫ್ ರಿಸ್ಕಲ್ಲಿದೆ, ನಾನು ಆಶ್ರಮದಲ್ಲಿ ಕನೆಕ್ಟ್ ಆಗ್ತಾ ಇದ್ದ ಹಾಗೆ ಆಗ್ತೀನಿ ಅಂತ ಹೇಳಿದ್ರು. ಆಗ ಮ್ಯಾನೇಜರ್ ಓಕೆ ಅಮ್ಮ ಹುಷಾರು ಅಂತ ಹೇಳಿದ್ರು. ನಂತರ ಹೀನಾ ಆಶ್ರಮಕ್ಕೆ ಬಂದು ಬಾಬಾ ಜೊತೆ ನಾಳೆ ಹೊರಡೋದಾಗಿ ಹೇಳಿದ್ಲು. ಬಾಬಾ ಸರಿ ಕಣಮ್ಮ ಹುಷಾರು ಅಂತ ಹೇಳಿದ್ರು. ಅವಳು ಸೀದಾ ಡೇವಿಡ್ ಬಳಿ ಬಂದು ಒಂದಷ್ಟು ಇನ್ಫಾರ್ಮೇಷನನ್ನು ಕೊಟ್ಟು ಹೋದ್ಲು. ನೀವಿಲ್ಲೇ ಫೋಟೋಶೂಟ್ ಮಾಡ್ಕೊಂಡಿರಿ, ಮುಂದೆ ನಿಮಗೆ ಏನು ಮಾಡಬೇಕಂತ ಮೆಸೇಜ್ ಕಳಿಸ್ತೀನಿ ಅಂತ ಹೇಳಿದ್ಲು. ಡೇವಿಡ್ ಹೀನಾ ನನ್ನ ಗರ್ಲ್ ಫ್ರೆಂಡನ್ನು ಇಲ್ಲಿ ಕರೆಸ್ಕೊಳ್ಬೇಕು, ಕರೆಸು ಅಂತ ಹೇಳ್ದ. ಆಗಳು ನಿಮಗೆ ಗರ್ಲ್ ಫ್ರೆಂಡ್ ಬೇರೆ ಇದ್ದಾರಾ ಅಂತ ಕೇಳಿದ್ಲು. ಡೇವಿಡ್ ಹೌದು ಸಾರಾ ಅಂತ ಹೇಳ್ದ. ಸರಿ ಅವ್ರನ್ನ ಇಲ್ಲಿಗೆ ಸೇಫಾಗಿ ಕರೆಸೋ ಜವಾಬ್ದಾರಿ ನಂದು ಅಂತ ಹೇಳಿದ್ಲು. ಡೇವಿಡ್ ಓಕೆ ನೀನು ತುಂಬ ಮಿಸ್ಟೀರಿಯಸ್, ನಿನ್ನಂಥ ಮಿಸ್ಟೀರಿಯಸ್ ಆಗಿರೋರ ಹಿಂದೆ ತುಂಬ ಕಹಿ ಘಟನೆಗಳು ನಡೆದಿರುತ್ತೆ, ನಾನು ನಿನ್ನ ಐಡೆಂಟಿಟಿಯನ್ನು ಮರೆ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಹೀನಾ ಏರ್ಪೋರ್ಟ್ನಲ್ಲಿದ್ಲು. ಅದೇ ಟೈಮ್ಗೆ ಹರ್ಷದ್ ಫ್ಲೈಟ್ ಕೂಡ ಲ್ಯಾಂಡ್ ಆಯಿತು. ಇಬ್ಬರೂ ಭೇಟಿ ಆಗ್ತಾರಾ, ಮುಂದೆ ಏನಾಗುತ್ತೆ ನೋಡೋಣ. ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸಲ್ಲಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.